ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಎಲ್ಲೆಡೆ ಜೈ ಶ್ರೀರಾಮ ಘೋಷಣೆ. ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರದ ಲೋಕಾರ್ಪಣೆ. ಮುಗಿಲು ಮುಟ್ಟಿದ ಭಕ್ತರ ಹರ್ಷೋದ್ಗಾರ. ನಗರದಲ್ಲಿ ಶ್ರೀರಾಮ ಭಜನೆ, ಹೋಮ ಹವನ, ಅನ್ನ ಸಂತರ್ಪಣೆ. ವಾರ್ತೆಗಳ ವಿವರ. ಭಾರತೀಯರ 5 ಶತಮಾನಗಳ ಕನಸು ಇಂದು ಸಾಕಾರಗೊಂಡಿತು. ಅಯೋಧ್ಯೆಯಲ್ಲಿ ರಾಮ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಸಂಭ್ರಮಾಚರಣೆಯೊಂದಿಗೆ ನೆರವೇರಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ನಿಗದಿಯಾಗಿದ್ದ ಶುಭ ಅಭಿಜಿತ ಮುಹೂರ್ತದಲ್ಲಿ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಚಿನ್ನ, ವಜ್ರ, ವೈಡೂರ್ಯಗಳ ಆಭರಣಗಳಿಂದ ಅಲಂಕೃತಗೊಂಡಿದ್ದ ಬಾಲರಾಮನ ವಿರಾಜಮಾನ ಮೂರ್ತಿ ಕಣ್ಮನ ಸೆಳೆಯುತ್ತಿತ್ತು. ಗರ್ಭಗುಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲರಾದ ಆನಂದಿಬೆನ್, ಸಂಘ ಪರಿವಾರದ ಸರಸಂಘ ಚಾಲಕ ಮೋಹನ್ ಭಾಗವತ್, ಪೇಜಾವರ ಶ್ರೀಗಳಾದ ವಿಶ್ವ ಪ್ರಸನ್ನ ತೀರ್ಥಿ ಸ್ವಾಮೀಜಿ ಸೇರಿದಂತೆ ಕೆಲವೇ ಮಂದಿ ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ಭಾಗಿಯಾದರು. ಭಾರತೀಯರ ಶತಶತಮಾನಗಳ ಕನಸು ಸಾಕಾರಗೊಂಡಿದ್ದಕ್ಕೆ ಧನ್ಯತಾ ಭಾವ ವ್ಯಕ್ತಪಡಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಲವಾರು ಕರಸೇವಕರ ತ್ಯಾಗ ಬಲಿದಾನದ ಫಲವಾಗಿ ರಾಮ ಮಂದಿರ ಇಂದು ಸಾಕಾರಗೊಂಡಿದೆ ಎಂದರು. ಈ ಕ್ಷಣ ಅಲೌಕಿಕವಾಗಿದೆ. ರಾಮ ಲಲ್ಲಾನ ಆಶೀರ್ವಾದ ಫಲವಾಗಿದೆ. ಈ ದಿನ ಹೊಸ ಕಾಲಚಕ್ರದ ಆರಂಭವೆಂದು ಹೇಳಿದರು. ಎಲ್ಲಿ ರಾಮ ಕಾರ್ಯ ಆಗಬೇಕೋ ಅಲ್ಲಿ ಹನುಮನ ಉಪಸ್ಥಿತಿ ಇರುತ್ತದೆ. ದೈವ ಸಂಕಲ್ಪದಿಂದಾಗಿ ಈ ಕಾರ್ಯ ನೆರವೇರಿದೆ ಎಂದರು. ಮುದ್ದೇಬಿಹಾಳ್ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆ ಸೋಮವಾರ ಜೈ ಶ್ರೀರಾಮ್ ಘೋಷಣೆ ಮೊಳಗಿ ರಾಮ ಭಕ್ತರಿಂದ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಎದುರಿಗೆ ಸಿಕ್ಕ ಪ್ರತಿಯೊಬ್ಬ ಹಿಂದೂ ನಮಸ್ಕಾರ ಎನ್ನುವ ಬದಲು ಜೈ ಶ್ರೀರಾಮ್ ಎಂದು ಹೇಳುತ್ತಿರುವುದು ಹಿಂದುತ್ವದ ಬಾಂಧವ್ಯ ಗಟ್ಟಿಯಾಗಿ ಬೆಸೆಯುವಂತಿತ್ತು. ಪ್ರತಿಯೊಂದು ದೇವಸ್ಥಾನ, ಹಿಂದೂಗಳ ವೃತ್ತ, ಬಹಳಷ್ಟು ಅಂಗಡಿಗಳು ಕೇಸರಿ ಧ್ವಜಗಳಿಂದ ಅಲಂಕಾರಗೊಂಡು ರಾಮನ ಮಹಿಮೆ ಸಾರುವಂತಿತ್ತು. ಪಟ್ಟಣದ ಮುಖ್ಯ ರಸ್ತೆ, ಒಳ ರಸ್ತೆಗಳ ವೃತ್ತಗಳಲ್ಲಿಯ ವಿದ್ಯುತ್ ಕಂಬಗಳು ಭಗವಾ ಧ್ವಜ ಕೇಸರಿ ಪರಪರಿಯಿಂದ ಕಂಗೊಳಿಸುತ್ತಿದ್ದವು. ಗಣ್ಯರ ಶುಭಾಶಯ ಹೊತ್ತ ಫ್ಲೆಕ್ಸ್ ಕಟೌಟುಗಳು ರಾರಾಜಿಸುತ್ತಿದ್ದವು. ಮುದ್ದೇಬಿಹಾಳ್ ಪಟ್ಟಣದ ಬಜಾರ್ನ ಗ್ರಾಮದೇವತೆಯ ಕಟ್ಟೆಯ ಮೇಲೆ ಎಲ್ಲ ವ್ಯಾಪಾರಸ್ಥರು, ಹಿಂದೂ ಸಮಾಜದ ಬಾಂಧವರು ಒಗ್ಗಟ್ಟಿನಿಂದ ಹೋಮ ಹವನ, ಸಾರ್ವಜನಿಕರಿಗೆ ಅನ್ನಪ್ರಸಾದವನ್ನ ಏರ್ಪಡಿಸಿದ್ದರು. ರಥಶಿಲ್ಪಿ ಪರಶುರಾಮ್ ಪವಾರ್, ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಶಿವಭೋಗ್ಯಪ್ಪ ರಾಂಪುರ್, ಹಿಂದೂ ಪರ ಸಂಘಟನೆಗಳ ಮುಖಂಡರಾದ ಪ್ರಭು ಕಡಿ, ಮಾಣಿಕ್ ಚಂದ್ ದಂಡಾವತಿ, ಪ್ರಭು ಪವಾರ್, ವಿಕ್ರಮ್ ಓಸ್ವಾಲ್ ಮತ್ತಿತರರು ರಾಮ ಭಜನೆಯನ್ನ ನಡೆಸಿಕೊಟ್ಟರು. ವರ್ತಕರ ಸಂಘದ ಅಧ್ಯಕ್ಷ ಎನ್ಎಸ್ ಚೆಟ್ಟರ್ ಅವರ ಉಸ್ತುವಾರಿಯಲ್ಲಿ ಬಜಾರ್ ವ್ಯಾಪಾರಸ್ಥರು ಸಾರ್ವಜನಿಕರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ನೋಡಿಕೊಂಡರು ಮತ್ತು ಇಲ್ಲಿ ಎಲ್ಇಡಿ ಪರದೆಯ ಮೂಲಕ ರಾಮ ಮಂದಿರ ಲೋಕಾರ್ಪಣೆಯ ನೇರ ಪ್ರಸಾರದ ವ್ಯವಸ್ಥೆಯನ್ನ ಸಹ ಕಲ್ಪಿಸಲಾಗಿತ್ತು. ಶ್ರೀ ಗುರು ರಾಘವೇಂದ್ರ ರಾಯರ ಬೃಂದಾವನದ ಮಠದಲ್ಲಿ ವಾರದ ಹಿಂದೆಯೇ ಪ್ರಾರಂಭಿಸಿದ್ದ ಧಾರ್ಮಿಕ ಚಟುವಟಿಕೆಗಳ ಅಂತಿಮ ಘಟ್ಟ ಆಚರಿಸಲಾಯಿತು. ವಿಷ್ಣು ಸಹಸ್ರನಾಮ ಪಾರಾಯಣ, ಸುದರ್ಶನ ಹೋಮ,
ಸಂಪೂರ್ಣ ರಾಮಾಯಣ ಪ್ರವಚನ ಮಂಗಲೋತ್ಸವ ಅಯೋಧ್ಯೆಯಿಂದ ಸ್ವೀಕೃತವಾದ ಮಂತ್ರಾಕ್ಷತೆಗೆ ಪೂಜೆ ರಾಮಾಯಣ ಕುರಿತು ಏರ್ಪಡಿಸಿದ್ದ ರಸಪ್ರಶ್ನೆ ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಪುರಸ್ಕಾರ ಕರಸೇವಕ ಬಸಯ್ಯ ನಂದಿಕೇಶ್ವರ ಮಠ ಅವರಿಂದ ಅಯೋಧ್ಯೆಯ ರಾಮ ಮಂದಿರ ಕುರಿತು ವಿಶೇಷ ಮಾಹಿತಿ ತೀರ್ಥ ಪ್ರಸಾದ ಸಂಜೆ ದೀಪೋತ್ಸವ ಸೇರಿ ಹಲವಾರು ಚಟುವಟಿಕೆಗಳನ್ನು ಶ್ರೀಮಠದ ಅಧ್ಯಕ್ಷ ಎಸ್ಆರ್ ಕುಲಕರ್ಣಿ ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಲಾಯಿತು. ಪಟ್ಟಣದ ತಂಗಡಿಗೆ ರಸ್ತೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ತಾಲೂಕಾ ಉಪಾಧ್ಯಕ್ಷ ವೀರೇಶ್ ಡವಳಗಿ ಹಾಗೂ ನಾಗರಾಜ್ ತೆಲಂಗಿ ಸ್ನೇಹಿತರು ಪ್ರಭು ಶ್ರೀರಾಮಚಂದ್ರನ ಭವ್ಯ ಭಾವಚಿತ್ರದ ಪೂಜೆಯನ್ನು ನೆರವೇರಿಸಿ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದರು. ಅಂತೆಯೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಬಳಿ ರಾಮನ ಫ್ಲೆಕ್ಸ್ ಅಳವಡಿಸಿ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಪಾನಕದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹಾಗೆ ರವಿ ಫೋಟೋ ಸ್ಟುಡಿಯೋ ಹಾಗೂ ಈಶ್ವರ್ ಫ್ಲೆಕ್ಸ್ ಎದುರು ರಾಮನ ಬೃಹತ್ ಫ್ಲೆಕ್ಸ್ ಅನ್ನು ಪೂಜಿಸಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಟ್ಯಾಕ್ಸಿ ಚಾಲಕರು ಮಾಲಕರ ಸಂಘದಿಂದ ಮಾರುತೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪ್ರಸಾದ, ಮಾರುತಿ ನಗರದ ಬಿಒ ಕಚೇರಿ ಹತ್ತಿರವಿರುವ ಮಾರುತೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಸಾದ, ಹುಡ್ಕೋದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದಲ್ಲಿ ಹುಡ್ಕೋದ ಹಿಂದೂ ಸಂಘಟನೆಗಳಿಂದ ರಾಮನ ಬೃಹತ್ ಫ್ಲೆಕ್ಸ್ ಹಾಕಿ ಅನ್ನ ದಾಸೋಹವನ್ನ ಕಲ್ಪಿಸಲಾಗಿತ್ತು. ಸರಾ ಬಜಾರ್ನಲ್ಲಿ ಸುವರ್ಣಕಾರರು ರಾಮನ ಸರ್ವಾಲಂಕೃತ ಬೃಹತ್ ಫ್ಲೆಕ್ಸ್ ಅಳವಡಿಸಿ ಪೂಜಿಸಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದರು. ಪಟ್ಟಣದ ಹಲವು ಕಡೆ ಸಾಮೂಹಿಕವಾಗಿ ವೈಯಕ್ತಿಕವಾಗಿ ರಾಮ ಭಕ್ತರು ರಾಮೋತ್ಸವಕ್ಕೆ ಮೆರುಗನ್ನ ನೀಡಿದರು. 1992ರಲ್ಲಿ ಅಯೋಧ್ಯೆಗೆ ಕರಸೇವಕರಾಗಿ ತೆರಳಿದ್ದ ಬಸಯ್ಯ ನಂದಿಕೇಶ್ ಮಠ ಅವರನ್ನ ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ಮಠ ಕುಟುಂಬ ಅಭಿಮಾನಿಗಳು, ಬಜಾರ್ ವ್ಯಾಪಾರಸ್ಥರು, ರಾಯರ ಮಠದ ಆಡಳಿತ ಮಂಡಳಿಯವರು ಸೇರಿ ಹಲವರು ಸನ್ಮಾನಿಸಿ ಗೌರವಿಸಿದ್ದು ವಿಶೇಷವಾಗಿತ್ತು. ಅನೇಕರು ತಮ್ಮ ಮನೆಗಳ ಎದುರು ಆಕರ್ಷಕ ರಂಗೋಲಿಯನ್ನು ಹಾಕಿದ್ದರು. ಕೆಲವರು ತಳಿರು ತೋರಣಗಳಿಂದ ಅಲಂಕರಿಸಿದರು. ಹಲವರು ತಮ್ಮ ಮಕ್ಕಳಿಗೆ ರಾಮನ ಛದ್ಮ ವೇಷವನ್ನು ಹಾಕಿ ಸಂಭ್ರಮಿಸಿದರು. ಆಟೋದವರು, ಬೈಕಿನವರು, ಕಾರು ಜೀಪುಗಳ ಮಾಲೀಕರು, ಚಾಲಕರು ತಮ್ಮ ವಾಹನಗಳ ಮೇಲೆ ಭಗವಾ ಧ್ವಜವನ್ನು ಕಟ್ಟಿ ಪಟ್ಟಣದಲ್ಲಿ ಸುತ್ತು ಹಾಕಿ ಶ್ರೀರಾಮ ಘೋಷಣೆಯನ್ನು ಮೊಳಗಿಸಿ ರಾಮನ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ ಕುಚ್ಬಾಳ್, ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ಕಾಶಿಬಾಯಿ ರಾಂಪುರ್, ಬಿಜೆಪಿಯ ಮುದ್ದೇಬಿಹಾಳ್ ಮಂಡಲದ ಅಧ್ಯಕ್ಷ ಜಗದೀಶ್ ಪಂಪನವರ್, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಶಿವಭೋಗ್ಯಪ್ಪ ರಾಂಪುರ್, ಮುಖಂಡರಾದ ಪ್ರಭು ಕಡಿ, ಮಾಣಿಕ್ ಚಂದ್ ದಣಾವರ್ತಿ, ಪರಶುರಾಮ್ ಪವಾರ್, ಎಸ್ಎಸ್ ಲೊಟಗೇರಿ ವಕೀಲರು, ರಾಜು ಬಳ್ಳೋಳಿ, ಸಿದ್ದು ಹೆಬ್ಬಾಳ್, ಡಾಕ್ಟರ್ ವೀರೇಶ್ ಪಾಟೀಲ್, ಅರವಿಂದ್ ಕಾಶಿನಕುಂಟಿ, ಸೋಮನಗೌಡ ಮೇಟಿ ಗುಡಿಹಾಳ್, ಮುರಳೀಕೃಷ್ಣ ಬುಡ್ಡೋಡಗಿ, ಶಂಕರ್ ಕಡಿ, ಪಾರಸ್ ಪೊರ್ವಾಲ್, ಬಿಜೆಪಿ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ರಾಮ ಭಕ್ತರು ಸೇರಿ ಅನೇಕರು ರಾಮೋತ್ಸವದಲ್ಲಿ ಭಾಗವಹಿಸಿ ರಾಮ ಭಕ್ತಿಯನ್ನ ಮೆರೆದರು. ಇಡೀ ದೇಶದಲ್ಲಿ ಇದೊಂದು ಹಬ್ಬ, ಇದೊಂದು ರಾಷ್ಟ್ರೀಯ ಹಬ್ಬ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಪ್ರತಿ ಮನೆಯಲ್ಲಿ, ಪ್ರತಿ ಮನದಲ್ಲಿ ಶ್ರೀರಾಮಚಂದ್ರ ಮನೆ, ಪ್ರತಿ ಮನ ಎಲ್ಲದರಲ್ಲಿಯೂ ಕೂಡ ರಾಮ 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 ಅಂತ ಎನ್ನುವಂಥದ್ದಾಗಿದೆ. ಇಡೀ ಜಗತ್ತಿನಲ್ಲಿಯೂ ಕೂಡ ಇವತ್ತು ರಾಮನ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಅದ್ದೂರಿಯಾಗಿ ಏರ್ಪಾಡಾಗ್ತಕ್ಕಂಥದ್ದು. ಇವತ್ತು ಏನು ಹಿಂದೆ ತ್ಯಾಗ, ಬಲಿದಾನ, ಆ ಪ್ರಯತ್ನದ ಫಲ. ಹೀಗಾಗಿ ಅಲ್ಲಿ ಎಲ್ಲ ಕರಸೇವಕರ ಅವರೆಲ್ಲರನ್ನ ನೆನಪು ಮಾಡಿಕೊಂಡು ಇವತ್ತು ಪ್ರಭು ಶ್ರೀರಾಮಚಂದ್ರನ ಆದರ್ಶಗಳು ಸದಾ ಭಾರತದಲ್ಲಿ, ಇಡೀ ಜಗತ್ತಿನಲ್ಲಿ ಸದಾ ಆ ಆದರ್ಶಗಳನ್ನು ಮಿಂಚುವಂಥದ್ದು ಆಗಲಿ. ಸಾಯಂಕಾಲ ಮುದ್ದೇಬಿಹಾಳ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ಪ್ರತಿಯೊಬ್ಬ ಹಿಂದೂಗಳ ಮನೆ ಅಂಗಳದಲ್ಲಿ, ಮನೆಗಳಲ್ಲಿ ದೀಪವನ್ನ ಬೆಳಗಿಸಿ ಉತ್ತರ ದಿಕ್ಕಿಗೆ ರಾಮನ ಫೋಟೋವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿ ಆರತಿಯನ್ನ ಬೆಳಗಿದರು. ರಾಮ ಮತ್ತು ರಾಮನ ಆದರ್ಶ ಎಲ್ಲರ ಮನೆಗಳಲ್ಲಿ ಪ್ರಜ್ವಲಿಸಿ ರಾಮ ರಾಜ್ಯದ ಹಿಂದೂ ರಾಷ್ಟ್ರಕ್ಕೆ ಮುನ್ನುಡಿ ಬರೆಯುವ ಎನ್ನುವ ಸಂದೇಶ ಎಲ್ಲೆಡೆ ಕೇಳಿಬಂತು.